Good. Find the Fourier sine series for f of x is equal to cos x in 0, 5. f of x is equal to cos x. ಈ ಫೋರಿಯರ್ ಸೈನ್ ಸೀರೀಸ್ ಅಂದರೆ ಬಿ ಎನ್ ಫೈಂಡ್ ಮಾಡಬೇಕು. ಬಿ ಎನ್ಗೆ ಫಾರ್ಮುಲಾ 2/π 0 to π f of x sin nx dx. bn is equal to 2/π 0 to π f of x ಅಂದರೆ cos x sin nx dx. bn is equal to 2/π 0 to π. ಇದು ಇಂಟಿಗ್ರೇಷನ್, ಇದು bn ಗೆ ಇದು ಫಾರ್ಮುಲಾ. f of x ನ ಸಬ್ಸ್ಟಿಟ್ಯೂಟ್, ಆಮೇಲೆ ಇದನ್ನ ಈ ಕಡೆ ಬರೆಯೋದು. sin nx cos x dx. ನಾಲ್ಕು ಇಟ್ಕೊಳ್ಳಿ. sin a cos b ಫಾರ್ಮುಲಾ ಯೂಸ್. sin a cos b ಫಾರ್ಮುಲಾ ಒಂದು ಹಾಫ್ ಇಂಟು sin a cos b ಫಾರ್ಮುಲಾ ಒಂದು ಹಾಫ್ ಇಂಟು sin of a plus b plus sin of a minus b. ಈ ಫಾರ್ಮುಲಾ ಇಲ್ಲಿ ಯೂಸ್ ಮಾಡಬೇಕು. bn is equal to ನೋಡಿ 0 to π ಅಂಕೆಯಲ್ಲಿ ಇಂಟೆಗ್ರಲ್. ಇದಕ್ಕೆ sin a cos b. ನೋಡಿ sin a cos b ಅಂದರೆ ಹಾಫ್ ಇಂಟು sin of a plus b plus sin of a minus b. ಇಲ್ಲಿ a ಅಂದರೆ nx, b ಅಂದರೆ x. ನೋಡಿ sin a ಅಂದರೆ a ಜಾಗದಲ್ಲಿ nx ಹಾಕಿ, cos b ಅಂದರೆ b ಜಾಗದಲ್ಲಿ x ಹಾಕಿದ್ರೆ sin nx cos x ಆಗುತ್ತೆ. ಅವಾಗ ಹಾಫ್ ಇಂಟು sin ಆಫ್ a ಜಾಗದಲ್ಲಿ nx ಪ್ಲಸ್ b ಜಾಗದಲ್ಲಿ x sin ಆಫ್ nx minus x dx. e2 ಕ್ಯಾನ್ಸಲ್ ಆಗುತ್ತೆ. bn is equal to 1/π 0 to π sin of n plus 1 into x sin of n minus 1 into x dx. ಈಗ bn is equal to 1/π. ನೋಡಿ ಸೈನ್ಗೆ ಇಂಟಿಗ್ರೇಷನ್ ಮೈನಸ್ ಕಾಸ್ n plus 1x by n plus 1 ಪ್ಲಸ್ ಮತ್ತೆ ಸೈನ್ಗೆ ಇಂಟಿಗ್ರೇಷನ್ ಮೈನಸ್ ಕಾಸ್ n minus 1x by n minus 1 0 to bn is equal to 1/π. ಇಲ್ಲಿ ಮೈನಸ್ 1/n plus 1 ಅಂತ ಬರ್ಕೋಬೇಕು. cos of n plus 1x 0 to π ಪ್ಲಸ್ ಇಂಟು ಮೈನಸ್ 1/n minus 1 ಅಂಕೆ ಬರ್ಕೋಬೇಕು. cos of n minus 1 into x 0 to π ಥರ ಲಿಮಿಟ್ ಹಾಕೋಬೇಕು. bn is equal to 1/π minus 1/n plus 1 x ಜಾಗದಲ್ಲಿ π ಹಾಕಿ cos of n plus 1 into π
ಮೈನಸ್ ಎಕ್ಸಾಕ್ಟಾಗಿ 0 ಹಾಕಿ ಕಾಸ್ 0 ಕಾಸ್ ಆಫ್ n minus 1 into pi minus cos 0. Vn is equal to 1 by pi minus 1 by n plus 1. ಇದಕ್ಕೆ minus 1 power n plus 1 ಅಂತ ಬರ್ಕೋಬೇಕು. ಇದಕ್ಕೆ 1 ಬರ್ಕೋಬೇಕು. ಇದಕ್ಕೆ minus 1 power n minus 1 ಬರ್ಕೋಬೇಕು. ಇದಕ್ಕೆ 1 ಬರ್ಕೋಬೇಕು. ಈಗ bn is equal to 1 by pi minus 1 by n plus 1 ಅಂಕೆ ಇರಲಿ. ಇದಕ್ಕೆ minus of minus 1 power n ಬರ್ಕೊಳ್ಳಿ minus 1 minus 1 by n minus 1 ಹಂಗೆ ಇಟ್ಕೊಳ್ಳಿ. ಇಲ್ಲಿ minus of minus 1 power n ಬರ್ಕೊಳ್ಳಿ minus 1. ಆಮೇಲೆ bn is equal to 1 by pi ನೋಡಿ bn is equal to 1 by pi ನೋಡಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ 1 by n plus 1 minus 1 power n ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ 1 by n plus 1 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ 1 by n minus 1 minus 1 power n ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ 1 by n minus 1. ಆಮೇಲೆ bn is equal to 1 by pi minus 1 power n ನ ಕಾಮನ್ ತಗೊಂಡ್ರೆ 1 by n plus 1 ಇಲ್ಲಿ 1 by n minus 1 ಆಮೇಲೆ ಇಲ್ಲಿ 1 by n plus 1 ಉಳಿಯುತ್ತೆ. ಇಲ್ಲಿ 1 by n minus 1 ಉಳಿಯುತ್ತೆ. ಈಗ ಮೈನಸ್ ಈಗ ನೋಡಿ ನೆಕ್ಸ್ಟ್ ಏನು ಮಾಡಬೇಕು, ಒನ್ ಬೈ ಎನ್ ಪ್ಲಸ್ 1 ಪ್ಲಸ್ 1 by n minus 1 ನ ಇದು ಮತ್ತು ಇದರಲ್ಲಿ ಕಾಮನ್ ತಗೊಳ್ಳಿ. ಇಲ್ಲೇನು ಉಳಿಯುತ್ತೆ minus 1 power n, ಇಲ್ಲಿ ನೋಡಿ ಪ್ಲಸ್ 1 ಉಳಿಯುತ್ತೆ. ಇನ್ನು ಆಚೆ ಬರ್ಕೋಬಿಡಿ bn is equal to minus 1 power n plus 1 by pi ಅಂತ ಬೇಕಾದ್ರೆ ಬರ್ಕೋಬೋದು. ಇಲ್ಲಿ ಉಳಿಯೋದೇನು 1 by n plus 1 plus 1 by n minus 1. ಈಗ LCM ಮಾಡಿ. ಒಂದರಿಂದ ಇದಕ್ಕೆ ಮಲ್ಟಿಪಲ್ ಮಾಡಿ, ಒಂದರಿಂದ ಇದಕ್ಕೆ ಮಲ್ಟಿಪಲ್. ಇಲ್ಲಿ a plus b into a minus b ಅಂದರೆ a square minus b square plus 1 minus 1 ಕ್ಯಾನ್ಸಲ್ ಮಾಡಿ. n by n plus n ಅಂದರೆ 2n by n square minus 1. ನೋಡಿ n ನಾಟ್ ಈಕ್ವಲ್ ಟು 1 ಹಾಕಿದ್ರೆ ಇದೇನಾಗುತ್ತೆ, ಡಿನಾಮಿನೇಟರ್ 0 ಆಗುತ್ತೆ. ಡಿನಾಮಿನೇಟರ್ 0 ಆದರೆ ಇನ್ಫಿನಿಟಿ ಬಂದ್ಬಿಡುತ್ತೆ ನೋಡಿ. ಬಟ್ n ಶುಡ್ ನಾಟ್ ಬಿ ಈಕ್ವಲ್ ಟು 1. ಅದಕ್ಕೆ ಏನು ಮಾಡಬೇಕು, ಈಗ ನೋಡಿ bn ಅಂದರೆ ಇಲ್ಲಿ 1 to ನೀವು ಇನ್ಫಿನಿಟಿ ಗಂಟ ಹಾಕ್ತೀರ. ಸಮೇಷನ್ ಆಫ್ n ಈಸ್ ಈಕ್ವಲ್ ಟು 1 to ಇನ್ಫಿನಿಟಿ. ಇದು ನೋಡಿ ಫೋರಿಯರ್ ಸೀರೀಸ್ ಬಂದು ಯಾವ ಥರ ಇರುತ್ತೆ. ಬೇಕಾಗಿರೋದು ಕ್ವಶನ್ ಏನು, ಫೋರಿಯರ್ ಸೈನ್ ಸೀರೀಸ್ ನೋಡಿ ಬರ್ಕೊಡ್ತೀವಿ, ಬರೀತೀವಿ. ಸ್ವಲ್ಪ ಜಾಗ ಬಿಟ್ಬಿಟ್ಟು ಬರೀತೀನಿ. ಫೋರಿಯರ್ ಸೈನ್
series is given by f of x is equal to summation of n is equal to 1 to infinity bn sin nx. ಈಗ ನೋಡಿ ಇಲ್ಲಿ 1 to infinity ಅಂದರೆ 1 2 3 ಎಲ್ಲ ಇರಬೇಕು. ಈಗ 1ಗೆ ಈ ಬಿ ಎನ್ ಫಾರ್ಮುಲಾ ಸೂಟ್ ಆಗಲ್ಲ. 1 ಹಾಕಿದ್ರೆ 1 ಸ್ಕ್ವೇರ್ ಅಂದರೆ 1 1 ಮೈನಸ್ 1 0 ಆಗುತ್ತೆ. ಅದಕ್ಕೆ ಏನು ಮಾಡಿ, ಇಲ್ಲಿ ಸಪ್ರೇಟ್ ಮಾಡಿ, ಎನ್ ಜಾಗದಲ್ಲಿ 1 ಹಾಕಿ, b1 sin x plus summation of n is equal to 2 to infinity bn sin nx. ಏನು ಮಾಡಬೇಕು, ಈಗ b1ನ ಫೈಂಡ್ ಮಾಡಬೇಕು. ದೇರ್ಫೋರ್ b1 ಅಂತ ಬರೆದು ಎನ್ ಜಾಗದಲ್ಲಿ 1 ಹಾಕಬೇಕು. b1 ಅಂದರೆ 0 to pi cos x ಆಮೇಲೆ sin x dx. ನಾಲ್ಕು ಇಟ್ಕೊಳ್ಳಿ, cos x ಇಂಟು sin x. cos x ಇಂಟು sin x ಅಂದರೆ ಫಾರ್ಮುಲಾ. ಇದನ್ನ ಇಂಟಿಗ್ರೇಟ್ ಮಾಡೋದು ಯಾವ ಥರ ಅಂದರೆ cos x ಇಂಟು sin xಗೆ ಫಾರ್ಮುಲಾ ಬರ್ಕೋಬೇಕು. cos x sin x ಅಂದರೆ sin 2x by 2. v1 is equal to 1 by 2 ಆಚೆ ತಗೊಳ್ಳಿ, 0 to pi sin 2x dx. ಸೈನ್ಗೆ ಇಂಟಿಗ್ರೇಷನ್ ಮೈನಸ್ cos 2x whole divided by 2, 0 to pi. b1 is equal to plus into minus 1 by 2 2s are 4 cos 2x 0 to pi. b1 is equal to minus 1 by 4 ಎಕ್ಸಾಕ್ಟಲ್ಲಿ ಪೈ ಹಾಕಿ, cos 2 pi ಎಕ್ಸಾಕ್ಟಲ್ಲಿ 0 ಹಾಕಿ, cos 2 0 ಅಂದರೆ 0 ಆಗುತ್ತೆ. ನೋಡಿ b1 is equal to cos 2 pi ಅಂದರೂ 1, cos 2 pi ಅಂದರೂ 1, cos 0 ಅಂದರೂ 1. ನಾವು ಇಟ್ಕೋಬೇಕು. ನೀವು cos 2 pi ಅಂದರೆ ಫಾರ್ಮುಲಾ 1, ಟ್ರಿಗ್ನೋಮೆಟ್ರಿ ಫಾರ್ಮುಲಾ. cos 0 ಆಲ್ಸೋ 1. ಇದೇನಾಗುತ್ತೆ, 1 minus 1 0, 0 into anything is 0. So b1 is equal to 0. ಈಗ 4 year ಸೀರೀಸ್ ಬರ್ತಿದ್ನಲ್ಲ ನಾನು, ಅದು ಇನ್ನೊಂದು ಸತಿ ಬರೀತೀನಿ ನೋಡಿ. 4 year sin series is given by f of x is equal to summation of n is equal to 1 to infinity bn sin nx. f of x is equal to n ಜಾಗದಲ್ಲಿ 1 ಹಾಕಿ, b1 sin 1x
2 ಇಂದ ಇನ್ಫಿನಿಟಿ ಹಂಗೆ ಬರ್ಕೊಳ್ಳಿ. ಸಮೇಷನ್ ಆಫ್ 2 to infinity bn sin nx. ಇಲ್ಲಿ b1 ಸಬ್ಸ್ಟಿಟ್ಯೂಟ್ ಮಾಡಿ, ಇಲ್ಲಿ bn ಸಬ್ಸ್ಟಿಟ್ಯೂಟ್ ಮಾಡಿ. f of x is equal to ಇಲ್ಲಿ b1 ಅಂದರೆ 0 sin x ಪ್ಲಸ್ bn ಅಂದರೆ -1 power n plus 1 by pi. ಇಲ್ಲಿ 2n divided by n square minus 1 ಆಮೇಲೆ f of x ಅಂದರೆ cos x. Thank you. Please like, share and subscribe.